ಅಯ್ಯೋ ದೇವ್ರೆ, ಈ ಹೆಣ್ಮಕ್ಳು ಕಣ್ಣೀರನ್ನು ಅನ್ಲಿಮಿಟೆಡ್ ಮಾಡ್ಬಿಟ್ಟಿದ್ಯಲ್ಲಪ್ಪ. ಸಾಕು ಸಾಕು, ಹೀಗೆ ಅಳ್ತಾ ಇದ್ರೆ ಕಣ್ಣೀರ ಪ್ರವಾಹನೇ ಬಂದ್ಬಿಡುತ್ತೆ. ಮೊದಲೇ ಬೆಂಗಳೂರಲ್ಲಿ ಜಾಸ್ತಿ ಮಳೆ ಆದರೆ ಕೆರೆ ಯಾವುದು ರಸ್ತೆ ಯಾವುದು ಅಂತ ಗೊತ್ತಾಗಲ್ಲ. ನಗಿರಿ ನಗಿರಿ. ಯಾರಿಗೂ ಹಸ್ವಾಗ್ತಿಲ್ವಾ? ಬನ್ನಿ ಬನ್ನಿ, ಊಟ ಮಾಡೋಣ. ಊಟನಾ? ಚರಿ ಅಯ್ಯೋ ಮರ್ತೇ ಹೋದೆ, ತಂದೆಯರು. ಎಲ್ರೂ ಒಂದ್ ನಿಮಿಷ ಇಲ್ಲೇ ಇರಿ. ಏನಮ್ಮ ಇದು? ಸಂಬಂಧ ಓಕೆ ಆದ್ರೆ ಸೆಲೆಬ್ರೇಟ್ ಮಾಡೋಣ ಅನ್ಕೊಂಡಿದ್ವಿ. ಅಂಥದ್ರಲ್ಲಿ ಈ ಕೆಟ್ಟ ಸಂಬಂಧ ತಪ್ಪೋಗಿದೆ. ಇದಕ್ಕೆ ಸೆಲೆಬ್ರೇಷನ್ ಮಾಡದೆ ಇರ್ತೀವಾ? ಅಕ್ಕ ಬಾರಿ ಮುಂದೆ ಕೇಕ್ ಕಟ್ ಮಾಡು. ಇಟ್ಕೊಳ್ಳಿ ಅಕ್ಕ, ತಗೋ ಕೇಕ್ ಕಟ್ ಮಾಡು. ಅಕ್ಕ ಬೇಗ ಕೇಕ್ ಕಟ್ ಮಾಡು. ಬೆಳಗ್ಗೆಯಿಂದ ಚೆರಿ ತಿನ್ನೋಕೆ ನನ್ನ ಹೊಟ್ಟೆ ಕಾಯ್ತಾ ಇದೆ. ಬೇಗ ಕಟ್ ಮಾಡು, ಇಲ್ಲಾಂದ್ರೆ ಚಿನ್ಕುಳಿ ಸುಮ್ನಿರಲ್ಲ. ಅಕ್ಕ ಅಕ್ಕ ಒಂದ್ ನಿಮಿಷ. ಅಮ್ಮನ ಕಾಲದಲ್ಲಿ ಮೊದಲು ಅಡ್ಗೆ ಮಾಡಿ ದೇವ್ರಿಗೆ ನೈವೇದ್ಯ ಇಡ್ತಾ ಇದ್ರು. ಈ ಕಾಲದಲ್ಲಿ ಮೊದಲು ಸೋಷಿಯಲ್ ಮೀಡಿಯಾಗೆ ಇಡಬೇಕು. ಹಾಯ್ ಹಲೋ ನಮಸ್ಕಾರ ಕಣ್ರಿ. ವೆಲ್ಕಮ್ ಟು ಅಂಕು ಡೊಂಕು ಡೈಲಿ ವ್ಲಾಗ್. ನಾನು ನಿಮಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಲ್ವಾ, ನಿಮ್ ನೋವನ್ನ ಖುಷಿ ಕನ್ವರ್ಟ್ ಮಾಡ್ಕೋಬೇಕು ಅಂತ. ಅದಕ್ಕೆ ನಮ್ಮ ಫ್ಯಾಮಿಲಿ ಸಿಚುವೇಶನ್ ಸಾಕ್ಷಿ. ಫ್ರೆಂಡ್ಸ್, ಇವಾಗ ನನ್ನ ಫ್ಯಾಮಿಲಿನ ನಿಮ್ಗೆ ತಿರ್ಗಾ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಇದು ನನ್ನ ತಂಗಿ, ಇದು ನಮ್ಮ ಅಕ್ಕ, ಇದು ಚೆರಿ. ಕೊಡೆ ಅದಕ್ಕೆ ಕೊಟ್ಟಿದ್ದೀರಾ? ಅಮ್ಮ ನೋಡಮ್ಮ ನನ್ ಚೆರಿ. ಅಂಕಿತಾ ಅವಳು ನಿನ್ಗಿಂತ ಚಿಕ್ಕೋಳಲ್ವಾ? ಕೊಡೋಳಿಗೆ ಹೋಗೋ. ತಗೋ ತಿನ್ನು. ಇಂಥ ಮಕ್ಕಳಿಗೆ ಸಂಸ್ಕಾರ ಇಲ್ಲ ಅಂತ ನಾವು ಕೂಬೆ. ಅಕ್ಕ ತಗೋ ಕೇಕ್ ಕಟ್ ಮಾಡು. ಕಟ್ ಮಾಡು. ಅಕ್ಕ ಒಂದ್ ನಿಮಿಷ. ನೀನೊಬ್ಳು ಸರಿ ಇಲ್ಲ ಅನ್ಕೊಂಡಿದ್ದೆ, ನಿನ್ನ ಫ್ಯಾಮಿಲಿನೇ ಸರಿ ಇಲ್ಲ. ಫ್ರಾಡ್ ಫ್ಯಾಮಿಲಿ. Next. Okay, super. Perfect. Ishani, are you ready? Ishani, you look really beautiful in this dress. But costume ಚೆನ್ನಾಗಿದ್ರೆ ಸಾಕಾಗಲ್ಲ. ಮುಖದಲ್ಲಿ ಸ್ಮೈಲ್ ಇರಬೇಕು. More confidence ಆಗಿರಬೇಕು. Sure. Yeah. Yeah, smile more. ನಾನು ನಿನಗೆ ಹೇಗೆ ಬೇಕೋ ಹಾಗೆ ಇದ್ದೀನಿ ಅಲ್ವಾ? Sorry? ಐ ಮೀನ್ ಫೋಟೋಸ್ ಹೇಗೆ ಬರಬೇಕು ಅಂದ್ಕೊಂಡಿದ್ದೆ ಹಾಗೆ ಬಂದಿದೆ ಅಲ್ವಾ? ಮುಂಬೈ ಕ್ಯಾಲೆಂಡರ್ಗೆ ಇದು ಓಕೆ ಅಲ್ವಾ? ಓ ಯಾ, ಅಫ್ಕೋರ್ಸ್. ನಾನು ನಿನಗೆ ಓಕೆ ಅನ್ಸಿದ್ರೆ ಸಾಕು ಮೈ ಹೀರೋ. ಅದಕ್ಕೆ ತಾನೇ ಇಲ್ಲಿ ಕೆಲ್ಸಕ್ಕಿರೋದು. ಓಕೆ ಓಕೆ, ನಾಳೆ ಸೇಮ್ ಟೈಮ್ ಬಿ ರೆಡಿ. ಓಕೆ ಓಕೆ ಗರ್ಲ್ಸ್, ಬಾಯ್. ಬರೆ ಇಶಾನಿ, ನಿನ್ನ ಕಾರ್ ಬ್ರೇಕ್ ಡೌನ್ ಆಗಿದೆ. ಲೇಟ್ ನೈಟ್ ಬೇರೆ. ನಾನು ಡ್ರಾಪ್ ಮಾಡೋಣ ಅಂದರೆ ನನಗೂ ಟೈಮ್ ಆಗಿದೆ. ಇವಾಗ ಕ್ಯಾಬ್ ಕೂಡ ಸೇಫ್ ಅಲ್ಲ? ಆ್ಯಕ್ಚುಲಿ ತುಂಬಾ ಲೇಟ್ ಆಗಿದೆ. ವಿಲ್ ಯು ಪ್ಲೀಸ್? ಯಾ ಶೋರ್, ಐ ವಿಲ್ ಡ್ರಾಪ್ ಯು. 5 minutes ಕಾರ್ ತಂದುಬಿಡ್ತೇನೆ. ಶೂರ್. ಕಂಗ್ರಾಟ್ಸ್ ಬೇಬ್.
ಟೇಕ್ ಕೇರ್, ಬಾಯ್ ಬಾಯ್. ರೊಟ್ಟಿ ಬಿಸಿ ಇದೆ, ತುಪ್ಪ ಜಾರ್ತಾ ಇದೆ. ಇವತ್ತು ಡ್ರಾಪ್, ನಾಳೆ ಪಿಕಪ್, ಆಮೇಲೆ ಚಾಟಿಂಗ್, ಡೇಟಿಂಗ್. ನಾಳೆ ಒಂದಿನ ಅರಸ್ಮನೆ ಸೊಸೆ. ಹಲೋ, ಹಾಂ ಸರಿ, ನಾಳೆ ಶೂಟ್ ಮುಗಿಸೋಣ ಪಕ್ಕ. ಇವತ್ತು ಬಂದಿದ್ದ ಮಾಡಲ್ಸ್ ಬರ್ತಾರಲ್ಲ ನಾಳೆ? ಓಕೆ, ಹಾಂ. ಐ ನೋ ಯಾ, ನೀನಂತೂ ಒಳಗಡೆಗೆ ಬರಲ್ಲ. ಐ ವಿಲ್ ದೇರ್, ನಾನು ಕರ್ಕೊಂಡ್ಬರ್ತೀನಿ. ಯು ಡೋಂಟ್ ವೆರಿ. ಎಸ್ ಡನ್. ಹೇ ರಾಕಿಂಗ್, ವಾಟ್ಸಪ್ ಯಾ, ಬಾ ಹೋಗೋಣ. ಏ ವಾಟ್ ಆರ್ ಯು ಟೆನ್ಷನ್ ಯಾ? ಇವತ್ತು ನೀನು ನನ್ನ ಕರ್ಕೊಂಡು ಹೋಗಕ್ಕೆ ಬರ್ತೀನಿ ಅನ್ನೋದನ್ನ ಮರ್ತ್ಬಿಟ್ಟ. ಬಾ, ಅಲ್ಲಿ ನಿಮ್ಮ ಅಣ್ಣ ಕಾಯ್ತಾ ಇದ್ದಾನೆ. ಮತ್ತೆ ಬಿಟ್ಟಿದ್ದೆ, ಬಾಚಿಗೆ ಹೋಗೋಣ. ಕಮಾನ್. ಪಾಪ ಇಶಾನಿ ಬೇರೆ. ಹಾಯ್ ಬಿಗ್ ಬ್ರದರ್. ಅಣ್ಣ, ಇಶಾನಿ ಕಾರ್ ಪಂಚರ್ ಆಗಿದೆ. ಆನ್ ದ ವೇ ಹೋಗ್ತಾ ಡ್ರಾಪ್ ಮಾಡ್ಬೋದಲ್ಲ? ಏನ್ ನಿನ್ ಪ್ಲಾನ್? ನಿನ್ನ ಈ ಚೀಪ್ ಟ್ರಿಕ್ಸ್ ಎಲ್ಲ ಇಲ್ಲಿ ವರ್ಕ್ ಆಗುತ್ತೆ ಅಂತ ಅನ್ಕೊಂಡಿದ್ಯಾ? ಕಾರ್ ಪಂಚರ್ ಆಗಿದೆ, ಲೇಟ್ ಆಗಿದೆ, ಕ್ಯಾಬ್ ಸಿಗ್ತಿಲ್ಲ, ಇವತ್ತು ಡ್ರಾಪ್ ಮಾಡ್ತಾನೆ, ನಾಳೆ ಪಿಕಪ್ ಮಾಡ್ತಾನೆ, ಆಮೇಲೆ ಚಾಟಿಂಗು, ಡೇಟಿಂಗು, ವಾಟ್ ನಾಟ್, ಅದೆಲ್ಲ ಇಲ್ಲಿ ಯಾವುದು ನಡೆಯೋದಿಲ್ಲ. ಕೆಲಸ ಮಾಡಕ್ಕೆ ಬಂದಿದ್ಯಾ, ಅಷ್ಟು ಮಾತ್ರ ಮಾಡಬೇಕು. ಸ್ಟಾಪ್ ಇಟ್. ಒಂದು ಹೆಲ್ಪ್ ಕೇಳಿದ್ದಕ್ಕೆ ಬಾಯ್ಗೆ ಬಂದಾಗೆಲ್ಲ ಮಾತಾಡಬೇಡಿ. ಈವನ್ ಐ ಹ್ಯಾವ್ ಸಮ್ ರೆಸ್ಪೆಕ್ಟ್. ಏನೋ ರಾತ್ರಿ ಹೊತ್ತು ಒಬ್ಬ ಹುಡುಗನ ಹತ್ರ ಡ್ರಾಪ್ ಕೇಳೋದು ನಿನ್ನ ರೆಸ್ಪೆಕ್ಟಾ? ಏ ಮಗ, ಯಾಕೆ ಟೆನ್ಷನ್ ತಗೋತೀಯೋ? ಕೂಲ್. ಈಗೇನಮ್ಮ, ನಿನ್ನ ಮನೆಗೆ ಹೋಗ್ಬೇಕಾರೆ ನಾನು ಡ್ರೈವರ್ಗೆ ಹೇಳ್ತೀನಿ. ಹಲೋ ಡ್ರೈವರ್, ಈಶಾನಿ ಅವರು ಬೇಸ್ಮೆಂಟಲ್ಲಿ ಇದ್ದಾರೆ, ಅವ್ರ ಮನೆಗೆ ಡ್ರಾಪ್ ಮಾಡಿ. Stay away. ನೀನೊಬ್ಬ ದೂರ್ವಾಸ ಮುನಿ ಅಂತ ಗೊತ್ತಿರೋದಕ್ಕೆ ನಿನ್ ತಮ್ಮಂಗ್ ನಾನು ಕಾಳು ಹಾಕ್ತಾ ಇರೋದು. ಆದ್ರೆ ಅದಕ್ಕೂ ಮುಳ್ಳು ಹಾಕಕ್ ಬರ್ತಿದ್ಯಾ ಅಲ್ವಾ? ಇದು ಎಲ್ಲದಕ್ಕೂ ಉತ್ತರ ನಿಮ್ಮ ಮನೆ ಸೊಸೆ ಆದ್ಮೇಲೆ ನಾನು ಬಂದು ಕೊಡ್ತೀನಿ. ವೇಟ್ ಅಂಡ್ ವಾಚ್. ನೋಡು, ಒಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೊ. ಲೈಫು ಈ ರೋಡ್ ಥರ ಸ್ಮೂತಾಗಿ ಹೋಗ್ತಾರೆ. ಅದೇ ನೋಡಿ ಬಂತು. ಈಗ ಬಂತಲ್ಲ ಹಂಸು, ಅದೇ ಥರ ಹುಡುಗಿರು. ಇವರು ಒಂದು ಸಲ ಲೈಫಿಗೆ ಎಂಟ್ರಿ ಕೊಟ್ಟರು ಅಂದ್ರೆ ಲೈಫ್ ಟೆಡ್ಡು ಸ್ಲೋ ಆಗ್ಬಿಡುತ್ತೆ, ಇರಿಟೇಷನ್. ಕರೆಕ್ಟ್. ಜೀವನದ ಪಾಠ ನಂಬರ್ 1. ಹುಡುಗಿರ್ ಸವಾಸಕ್ಕೆ ಹೋಗ್ಲೇಬಾರ್ದು. ವಾಟ್ ನಾವು ಎಷ್ಟು ಕರೆಕ್ಟಾಗಿ ತಿಳ್ಕೊ. ಏನಾಯ್ತು ಬಿಗ್ ಬ್ರದರ್? ಏನೂ ಇಲ್ಲಪ್ಪ, ನಿಮ್ಮ ಅಣ್ಣನಿಗೆ ಸ್ತ್ರೀ ದೋಷ ಶುರುವಾಗಿದೆ. ಅದರಲ್ಲೂ ಬ್ಯೂಟಿಫುಲ್ ಹುಡುಗಿರ್ ದೋಷ. ಓ ಬ್ರದರ್, ಎನಿ ಗುಡ್ ನ್ಯೂಸ್? ಶಟಪ್. ಅವ್ರ ಮುಖ ನೆನ್ಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ ನನಗೆ. ಇರಿಟೇಷನ್. ಫಸ್ಟ್ ಕಾರಲ್ಲಿ ಜಗಳ, ಆಮೇಲೆ ಅತ್ತೆ ಜೊತೆ ಜಗಳ, ಆ್ಯಂಡ್ ಇವತ್ತು ನನ್ನ ಫಾರ್ಮ್ ಹೌಸಲ್ಲಿ ನನ್ನ ಮೇಲೆ ಆವಾಜ್ ಆಗ್ತಾಳೆ. ಎಷ್ಟಿರ್ಬೇಡ ಅವಳಿಗೆ. ಏನು ಅಮ್ಮನ ಫಾರ್ಮ್ ಹೌಸ್ನ ಅವರೆಲ್ಲ ಛತ್ರ ಅನ್ಕೊಂಡಿದ್ದಾರೆ. ಇಷ್ಟೆಲ್ಲ ಆಯ್ತಾ? ಓ ಮೈ ಗಾಡ್. ನೀನೇನ್ ತಲೆ ಕೆರ್ಸ್ಕೊಬೇಡ ಮಗ. ಇನ್ಮೇಲೆ ಚಿಕ್ಕು ಯಾವಾಗ್ಲೂ ನಿನ್ನ ಬೆನ್ನ ಹಿಂದನೇ ಇರ್ತಾನೆ. ವಾಟ್ನಾ? ಯು ಡೋಂಟ್ ವೆರಿ ಮಗ. ಹೆಣ್ಮಕ್ಳ ಕಾಟದಿಂದ ಈ ಚಿಕ್ಕು ನಿನ್ ಕಾಪಾಡ್ತಾನೆ. ನೀನ್ ಧೈರ್ಯವಾಗಿರು, ಓಕೆ? ವಾಟ್? ಅಣ್ಣಂಗೆ ಹುಡುಗಿ ಕಾಟ ಕೊಡ್ತಿದ್ದಾಳ? ಕ್ರೇಜಿ. ಆ ಮ್ಯಾನೇಜರ್ಗೆ ಎಷ್ಟು ಸಲ ಹೇಳಿದ್ವಿ, ಯಾವಾಗಲೂ ಅದೇ ಒಂದು. ಜೊತೆಗೆ ಸೆಕ್ಯೂರಿಟಿ ಗಾರ್ಡ್ ಬೇರೆ, ಇರಿಟೇಟಿಂಗ್ ಇಡಿಯಟ್. ಮೊದಲು ಅವನ್ನ ಕೆಲಸದಿಂದ ತೆಗಿಬೇಕು. ಇದನ್ನೆಲ್ಲ ನೆನ್ಸ್ಕೊಂಡ್ರೆ ಡ್ಯಾಮ್ ಇಟ್, ಹೌ ಡೇರ್ ಶಿ ಇಸ್. ಮಗ ನಿಧಾನಕ್ಕೆ ಹೋಗು. ಅವ್ವ ರೀ, ಕಾಫಿ ಕೊಡೆ. ಕೊಡಲ್ಲ, ಹೋಗಿ. ಅಂಕಿತ ಕೊಡೆ. ಕೊಡಲ್ಲ. ಏಯ್ ಅಂಕಿತ, ಜಗಳ ಮಾಡ್ತೀನಿ. ಕೊಡೆ.
ಅಂಕಿತಾ ಕೊಡಲ್ಲ. ಆರಾಧ್ಯ ಅಂಕಿತಾ ಕೊಡೆ. ಕೊಡಲ್ಲ ಹೋಗೆ. ಅಮ್ಮ ನೋಡಮ್ಮ ನನ್ ಸೊಪ್ಪು ಎತ್ಕೊಂಡಿದ್ದಾಳೆ. ಏಯ್ ಅಂಕಿತಾ ಬಿಡು. ನಾನ್ ಕೊಡಲ್ಲ. ನಾನ್ ಫಸ್ಟ್ ಎತ್ಕೊಂಡಿದ್ದು. ಇದೊಂದೇ ಸೋಪು. ಆರಾಧ್ಯ ಬೆಳಗ್ಗೆ ಸೂರ್ಯ ಹುಟ್ಟಕ್ಕಿಲ್ಲ ಅಷ್ಟು ಬೇಗ ಜಗಳ ಶುರು ಮಾಡ್ಕೊಂಡ್ಬಿಡ್ತಾರೆ. ಕೊಡೆ ಇಲ್ಲ ಅದನ್ನ ಕೊಡೆ. ಕೃತಿ ಒಂದು ಚಾಕು ತಗೊಂಡು ಹೋಗ್ಬಾ. ಕೊಡಿ. ಓ ವಾವ್ ಸೂಪರ್. 50-50ನಾ? ಅಮ್ಮ 4 ಯಾಕೆ? ನನಗೆ 4 ಜನ ಮಕ್ಕಳು. ತಗೋ. ಸದ್ಯ ಸೋಪ್ ಆಗಿದ್ದಕ್ಕೆ ಬಚಾವು. ಇಲ್ಲ ಅಂದಿದ್ರೆ ಹುಡುಗ ಆಗಿದ್ದಿದ್ರೆ ಪೀಸ್ ಪೀಸ್. ಏಯ್ ತರ್ಲೆ ಬಾರ್ಸ್ ಹಾಕ್ಬಿಡ್ತೀನಿ ನೋಡಿ ನಿಂಗೆ. ಲೇ ಪದ್ದಿ, ಯಾವಾಗಲೂ ಒಣ ಅಂತಿರ್ತೀಯಲ್ಲೇ. ಹೆಣ್ಮಕ್ಳು ಕಣೆ ಅವರು. ಮದುವೆ ಆಗಿ ಹೋಗೋವರೆಗೂ ಸ್ವಲ್ಪ ಪ್ರೀತಿಯಿಂದ ನೋಡ್ಕೊಳೆ. ಏನ್ ಮದ್ವೆನು ಸರಿಯಾಗಿರೋ ಒಂದು ಸಂಬಂಧನೂ ಬರ್ತಿಲ್ಲ. ಏಯ್ ನನ್ನ ಮಗಳಿಗೆ ಅಂತ ಒಬ್ಬ ಹುಟ್ಟಿರ್ತಾನೆ, ಅವನು ಬರಲಿ, ಆಗ ನೋಡು ಧಾಮ್ ಧೂಮ್ ಅಂತ ಮದುವೆ ಮಾಡ್ತೀನಿ. ಸೆಕ್ಯೂರಿಟಿ ಕೆಲಸ ಮಾಡಿಕೊಂಡು ಧಾಮ್ ಧೂಮ್ ಅಂತ ಮದುವೆ ಮಾಡಿಸ್ತೀರಾ? ನಮ್ಗಿರೋದು ಇದೊಂದು ಮನೆ ರೀ. ತಮ್ಮ ತಮ್ಮ ಅಂತ ಇರೋ ಬರೋದನ್ನೆಲ್ಲ ಧಾರೆ ಎರ್ಬಿಟ್ರಿ. ಗಣೇಶ ನೀನೇ ಕಾಪಾಡ್ಬೇಕು. ಗುಡ್ ಮಾರ್ನಿಂಗ್ ಮತ್ತೆ. ಇವ ಗುಡ್ ಮಾರ್ನಿಂಗ್. ಹಾಯ್ 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 ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ತಗೋ ಟೈಮ್ ಆಯ್ತು ಹೇಳು. ಕಾಫಿ ಕುಡಿ ತಗೋ. ಅತ್ತೆ ಅಲ್ಲಿ ಚಿಕ್ಕು ಹೋಗಿರ್ಬೇಕು. ನೀನ್ ಫಸ್ಟ್ ಕಾಫಿ ಕುಡಿ, ತಣ್ಣಗಾಗ್ಬಿಡುತ್ತೆ. ಅಂಡ್ ಇವತ್ತು ತುಂಬಾ ಕೆಲಸಗಳಿದಾವೆ. ಹೋಮ್ ಅಪ್ಲೈನ್ಸಸ್ ಮೀಟಿಂಗ್ ಇದೆ. ಕ್ವಾಲಿಟಿನೆಲ್ಲ ಚೆಕ್ ಮಾಡಿ ಸ್ಟಾಕ್ನೆಲ್ಲ ಕ್ಲಿಯರ್ ಮಾಡಿಸ್ಬೇಕು. ಅತ್ತೆ ಕೈಯಾರ ಮಾಡೋ ಕಾಫಿ ಎನರ್ಜಿ ಡ್ರಿಂಕ್ ಇದ್ದಾಗ ಇಡೀ ದಿನ ರಿಫ್ರೆಶಿಂಗ್ ಆಗಿದೆ. ಏನಾಯ್ತು ಬೆಳ್ಳಗೆ? ಅದು ಇವತ್ತು ಸಿಂಗಲ್ ಫಿಂಗರ್ ಅಲ್ಲಿ ಪುಷ್ ಅಪ್ ಮಾಡ್ಬಿಟ್ಟೆ, ಅದಕ್ಕೆ ಸ್ವಲ್ಪ ನೋವು. ಯು ಡೋಂಟ್ ವೆರಿ, ನಮಗಿದೆಲ್ಲ ಮಾಮೂಲು. 1-2 ದಿನದಲ್ಲಿ ಸರಿ ಹೋಗ್ಬಿಡುತ್ತೆ. ಬಿದ್ರು ಬೊಂಬೆ ತರ ಇದ್ದಾಳೆ. ತನ್ನನ್ನ ತಾನು ಬಾರ್ಬಿ ಡಾಲ್ ಅನ್ಕೊಂಡ್ಬಿಟ್ಟಿದ್ದಾಳೆ. ಏನ್ ನಾನು ಅವಳಿಗಿಂತ 1-2 ವರ್ಷ ದೊಡ್ಡವಳಿರ್ಬೋದು, 1 ರೌಂಡ್ ದಪ್ಪ ಇರ್ಬೋದು, ಅದಕ್ಕೆ ನನ್ನನ್ನೇ ಆಂಟಿ ಅಂತಾಳೆ. ಮುಖಕ್ಕೆ ಬರೀ ಕ್ರೀಮ್ ಮೆತ್ಕೊಳ್ಳೋರ್ಗೆ ಏನ್ ಗೊತ್ತು ನಮ್ ಬೆಲೆ. ನಾನು ಅಮೃತಧಾರೆ ಭೂಮಿಕಂತರ ನ್ಯಾಚುರಲ್ ಬ್ಯೂಟಿ. ಸೂಪರ್ ಕ್ಯಾಚ್ ಆಂಟಿ. ಅಲ್ಲ ಕಣ್ರೋ, ನೀವು ಗಲ್ಲಿಲಿ ಕ್ರಿಕೆಟ್ ಆಡಿ ಗ್ಲಾಸ್ನ ಫಳಾರ್ ಅಂತ ಹೊಡೆದಾಕೋದು ಬೇರೆ. ಆದ್ರೆ ನನ್ನ ಮನ್ಸು ಗಾಜಿನ ತರ ತುಂಬಾ ಸೂಕ್ಷ್ಮ, ಸಾಫ್ಟು. ನನ್ನನ್ನೇ ಆಂಟಿ ಅಂತೀರೇನೋ?
ಅಮೃತಧಾರೆ ಸೀರಿಯಲ್ ಅಲ್ಲಿ ನಾನು ಭೂಮಿಕಾ ಜೊತೆ ಕ್ಯಾರೆಕ್ಟರ್ ಮಾಡ್ಬೇಕಿತ್ತು, ಗೊತ್ತಾ? ಗೊತ್ತು ಆಂಟಿ, ಅದೇ ಮಮ್ಮಿ ಕ್ಯಾರೆಕ್ಟರ್ ತಾನೆ. ಕಟ ಮಮ್ಮಿನೋ ನೀನು ಆಂಟಿ ಅಂತೆ ಆಂಟಿ. ಸತ್ಯ ಹೇಳ್ರ ನಾನು ಹೆಂಗ್ ಕಾಣಿಸ್ತಿದ್ದೀನಿ ಅಂತ? ನಾ ಸತ್ಯ ಹೇಳಿದ್ಗೆ ತಾನೇ ಇಲ್ಲಿ ಕೂರ್ಸಿರೋದು. ಹೋಗ್ಲಿ, ನನ್ನ ನೋಡಿದ್ರೆ ವಯಸ್ಸು ಎಷ್ಟು ಅನ್ಸುತ್ತೋ ನಿಮ್ಗೆ? 40. 30? ಅದು ಒಬ್ರಿಗೂ ಲೆಕ್ಕ ಸರಿಯಾಗಿ ಬರಲ್ಲ. ದಿನ ಟ್ಯೂಷನ್ಗೆ ಬನ್ನಿ, ನಾನು ಹೇಳ್ಕೊಡ್ತೀನಿ ನಿಮ್ಗೆ ಲೆಕ್ಕ. ನನಗ್ ಲೆಕ್ಕ ಬರುತ್ತೆ. ನೀವ್ ಇವತ್ತೇ ತಾನೇ ಹುಟ್ಟಿದ್ದು. ಎಲ್ಲಾರು ವಿಶ್ ಮಾಡ್ರು. ವಿಶ್ ಮಾಡಿದೀರ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ. ತಗೊಳ್ಳೋ. ನೋಡೋ, ಇದೇ ಏರಿಯಾದಲ್ಲಿ ಇರ್ತೀನಿ. ನಾನು ಎಲ್ಲೇ ಕಾಣಿಸಿದ್ರು ನನ್ನನ್ನು ಅಕ್ಕ ಅಂತ ಕರಿಬೇಕು. ಏನನ್ಬೇಕು? ಹಾ, ತಗೊಳ್ಳೋ. ಥ್ಯಾಂಕ್ ಯು ಆಂಟಿ. ನನ್ನನ್ನೇ ಆಂಟಿ ಅಂತೀರಾ? ಇದೇ ರೋಡಲ್ಲಿ ಕ್ರಿಕೆಟ್ ಆಡ್ತೀರಾ ತಾನೆ? ಅದ್ ಹೆಂಗ್ ಆಡ್ತೀರೋ ನಾನು ನೋಡ್ಬಿಡ್ತೀನಿ ಕಣ್ರು. ಆಂಟಿ ಅಂತ ಆಂಟಿ. ಇನ್ನೊಂದ್ಸಲ ನಮ್ ರೋಡಲ್ಲಿ ಕ್ರಿಕೆಟ್ ಆಡಕ್ ಬನ್ನಿ, ಕಾಲ್ ಮುರಿದಾಕ್ತೀನಿ. ಆಂಟಿ ಅಂತೆ ಆಂಟಿ. ನನ್ ಮಕ್ಳು ನನ್ನನ್ನೇ ಆಂಟಿ ಅಂತಾರೆ. ಏಯ್, ಯಾವ ನಾನು? ಬಂದೇ ಬಿಟ್ರು ಅಣ್ಣ. ಅದಕ್ಕೆ ಯಾರು ಬಂದ್ರು ನೋಡಿ. ಅಣ್ಣ, ಡ್ಯೂಟಿ ಮುಗಿಸ್ಕೊಂಬಂದ್ಯಾ? ಹೋಗಿತ್ತು. ಅಯ್ಯೋ, ಎಲ್ರಿಗೂ ಏನಾಯ್ತು? ಯಾಕೆ ಎಲ್ರು ಕೂತ್ ಮನೆ ತರ ಸೈಲೆಂಟ್ ಆಗಿ ಡಲ್ ಆಗಿದ್ದೀರಲ್ಲ? ಏನಕ್ಕ ನೀವು ನನ್ಗೊಂದ್ ಮಾತು ಹೇಳಿದಿದ್ರೆ ನಮ್ಮನೇಲೆ ಹುಡುಗಿ ನೋಡೋ ಶಾಸ್ತ್ರ ಮಾಡ್ಬೋದಾಗಿತ್ತಾ? ಸೀರಿಯಸ್ಲಿ ಅಪ್ಪ ಅಮ್ಮ ತುಂಬಾ ಬೇಜಾರ್ ಮಾಡ್ಕೊಂಡ್ರು. ಅಬ್ಬಬ್ಬಬ್ಬಬ್ಬಾ, ನನ್ ಮಗಳು ಎಷ್ಟು ಲಕ್ಷಣವಾಗಿದ್ದಾಳೆ. ಇಂಥ ಮುದ್ದಾಗಿರೋ ನನ್ ಮಗಳಿಗೆ ಸಂಬಂಧ ಕೂಡ ಬರ್ತಿದೆ. ಚಂದವಾಗಿರೋಳ್ಗೆ ಕಿವಿ ಮಂದ ಅನ್ನೋದೊಂದೇ ಅಡ್ಡಿ ಆಗೋಯ್ತಾ ಅಂತ. ಅಮ್ಮ, ನೀನ್ ವಾರ್ಗಿತ್ತಿ ಹೇಳ್ಬಿಡು, ನನ್ ನಾಲ್ಗೆಗೆ ಸಂಬಂಧ ಗಿಂಬದ ಯಾವ್ದು ಲೆಕ್ಕಕ್ಕಿಲ್ಲ ಅಂತ. ಕೋಪ ಮಾಡ್ಕೋಬೇಡ ಶುಭ. ಈಗ ನೋಡು, ಮದ್ವೆ ಮುಂದಕ್ಕೆ ಹಾಕಿ ಕಾಮಿನಿ ಮನೇಲೆ ಉಳ್ಕೊಳಂಗಾಗ್ಲಿಲ್ವಾ? ಕಾಮುನಿ ಹಾಕಿ ಗೆಳಿತಾ ಇದ್ದೀರಾ ಇದ್ರಲ್ಲಿ? ಎಲ್ರು ಒಂದ್ ನಿಮಿಷ ಸುಮ್ಮನೆ ಇರ್ತೀರಾ? ಏಂಜಲ್ ಅಂತ ನಮ್ಮ ಅಕ್ಕನ್ ರಿಜೆಕ್ಟ್ ಮಾಡಿರೋನು ಅವನು ಅನ್ಲಕ್ಕಿ. ಒಬ್ಬ ರಾಜ್ಕುಮಾರ್ ಅಂತ ಹುಡುಗ ಬಂದು ನಮ್ಮ ಅಕ್ಕನ ಕೈ ಹಿಡ್ದೇ ಹಿಡಿತಾನೆ. ಹಾ, ಹುಡ್ಗ ಅಂದಿದ ತಕ್ಷಣ ನನಗೆ ನೆನಪಾಯ್ತು. ನನ್ಗೊಬ್ಬ ಹುಡ್ಗ ಗೊತ್ತಿದ್ದಾನೆ. ಅವನು ಸಾಫ್ಟ್ವೇರ್ ಇಂಜಿನಿಯರ್. ತಿಂಗಳಿಗೆ 2 ಲಕ್ಷ ಸಂಬಳ. ನೀವೆಲ್ಲರೂ ಓಕೆ ಅಂದ್ರೆ ನಾನು ಅವನ ಹತ್ರ ಮಾತಾಡ್ತೀನಿ. ಸಂಬಳದ್ದೇನಮ್ಮ, ಗುಣ ಮುಖ್ಯ. ನಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕು. ಅಫ್ಕೋರ್ಸ್ ಚೆನ್ನಾಗಿ ನೋಡ್ಕೋತಾನೆ. ನಿಮ್ ಮಗಳು ಅವ್ರ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ. ಮೊದಲನೇ ಹೆಂಡತಿ ಸತ್ತೋಗಿದ್ದಾಳಂತೆ. ಇದಕ್ಕಿಂತ ಒಳ್ಳೆ ಸಂಬಂಧಿ ನಿಲ್ ಸಿಗುತ್ತೆ, ಒಪ್ಕೊಳ್ಳಿ. ಓಹೋ, ಅಷ್ಟೊಳ್ಳೆ ಸಂಬಂಧನಾ? ಸೂಪರ್. ಇಶಾನಿ, ನೀನೇ ಕಟ್ಕೊಂಡ್ಬಿಡು. ಆಗಲ್ಲ ಅಲ್ವಾ? ಹಾಗೆ ನಮ್ಮ ಅಕ್ಕನ್ಗೂ ಅವನಾಗಲ್ಲ. ನಮ್ಮ ಹತ್ರ ಕಾಸಿದೆ. ಮೇಡ್ ಇನ್ ಹೆವೆನ್ ಅಂತ ಮ್ಯಾಟ್ರಿಮನಿಯಲ್ಲಿ ರಿಜಿಸ್ಟರ್ ಆಗಿದ್ದೀನಿ. ಆಫ್ ಕೋರ್ಸ್ ನಾನು ಮದುವೆ ಆಗ್ತೀನಿ. ನಟರಾಜ, ನಿಮ್ಗೆ ಈ ಕಾಸು ಹೇಗೆ ಬಂತು ಅಂತ ನಿನ್ನ ಮಗಳಿಗೆ ಹೇಳಿದ್ದ? ನಾಯಿಗೆ ಹಾಕಿದ ರೊಟ್ಟಿ ಹಾಳಾಯ್ತಂತೆ, ಮನುಷ್ಯನಿಗೆ ಹಾಕಿದನ್ನ ವಿಷ ಆಯ್ತಂತೆ. ಹಾಗಾಯ್ತು ಕತೆ. ಯಾಕಕ್ಕ ಹಳೆದನ್ನೆಲ್ಲ ಹೇಳಿ ನಮ್ಮ ಮನಸ್ಸಿಗೆ ನೋವು ಮಾಡ್ತೀರಾ? ಒಳ್ಳೇದಾಗ್ಲಿ ಅಂತ ತಾನೇ ನಾವ್ ಹೇಳಿದ್ದು. ಏನೋ ಮಗ್ಳಿಗೆ ಒಳ್ಳೇದಾಗ್ಲಿ ಅಂತ ಬಯಸಿದ್ರೆ ನಮ್ಗೆ ಮಾತಾಡ್ತಾರೆ.
ಅಣ್ಣ ಅದಕ್ಕೆ ಅವ್ಳ ಬುದ್ಧಿ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಅವ್ಳ ಮಾತಿಂದ ನಿಮಗೆಲ್ಲ ಬೇಜಾರಾಗಿದೆ. ನಾನು ಕ್ಷಮೆ ಕೇಳ್ತಾ ಇದ್ದೀನಿ.